ದೀಪದಿಂ ದೀಪಗಳು ಪೊರಮಟ್ಟಾಪಣಾಲಯಗತ ತಿಮಿರಗಳ ತಾಪರಿಹರಿಸಿ ತದ್ಗತ ಪದಾರ್ಥ ತೋರ್ಪಂತೆ ಸೌಪರ್ಣಿವರ ವಹನ ತಾಬಹುರೂಪ ನಾಮದಿಯಲ್ಲ ಕಡೆಯಲಿ ವ್ಯಾಪಿಸಿತ್ತು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸದಲೇ. ಜಯತ್ಯಜೋ ಖಂಡಗುಣೋರು ಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಛತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಪಿತೃಗಣ ಸಂಧಿ ಪದ್ಯ 26. ದೀಪದಿಂ ದೀಪಗಳು ಪರಮಟ್ಟಾಪಣಾಲಯಗತ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸರ್ವತ್ರಾಧಿಷ್ಠಾನಗಳಲ್ಲಿ ವ್ಯಾಪ್ತನಾಗಿ ಆಯಾಯ ಅಧಿಷ್ಠಾನಗಳ ಸ್ವಭಾವ ಧರ್ಮಗಳನ್ನು ಅಭಿವ್ಯಕ್ತಿ ಮಾಡುತ್ತಾನೆಂದು ಆ ಸರ್ವೇಶ್ವರನ ಮಹಾಮಹಿಮೆಗಳನ್ನು ಸದೃಷ್ಟಾಂತವಾಗಿ ತಿಳಿಸುತ್ತಾರೆ. ಸರ್ವಾಧಿಷ್ಠಾನಗಳಲ್ಲಿ ವ್ಯಾಪ್ತನಾಗಿರುವ ಶ್ರೀ ಪರಮಾತ್ಮನ ಅಪರಿಮಿತ ಮಹಾಮಹಿಮೆಗಳನ್ನು ಸುಂದರವಾದ ದೃಷ್ಟಾಂತದಿಂದ ವಿವರಿಸುತ್ತಾರೆ. ಸರಕುಗಳನ್ನು ವ್ಯಾಪಾರ ಮಾಡುವ ಅಂಗಡಿಗೆ ಆಪಣ ಎಂದು ಹೆಸರು. ಅಂಗಡಿಯಲ್ಲಿ ಕತ್ತಲು ಆವರಿಸಿದಾಗ ಅದರಲ್ಲಿ ಆಯಾಯ ಸ್ಥಾನಗಳಲ್ಲಿಟ್ಟಿರುವ ವ್ಯಾಪಾರದ ಸರಕುಗಳು ಕಾಣಿಸುವುದಿಲ್ಲ. ಆ ಕತ್ತಲೆಯನ್ನು ಪರಿಹರಿಸಲು ವರ್ತಕನು ಒಂದು ದೀಪವನ್ನು ಹಚ್ಚಿಟ್ಟು ಅದರಿಂದ ಅನೇಕ ದೀಪಗಳನ್ನು ಹಚ್ಚಿ ಆಯಾಯ ಸ್ಥಾನಗಳಲ್ಲಿಡುವನು. ಇದರಿಂದ ಆಪಣಾಲಯಗತ ಕತ್ತಲೆಯು ಪರಿಹಾರವಾಗಿ ಸರಕುಗಳು ಸ್ಪಷ್ಟವಾಗಿ ಗೋಚರವಾಗುವವು. ಇದೊಂದು ಸುಂದರವಾದ ದೃಷ್ಟಾಂತ. ಮೂಲ ದೀಪದ ಜ್ವಾಲೆಯಿಂದ ಅನೇಕ ದೀಪಗಳು ಉರಿಯಲಾರಂಭಿಸುವವು. ಇದರಿಂದ ಮೂಲ ದೀಪದ ಜ್ವಾಲೆಯ ಪ್ರಕಾಶ ಕುಂದುವುದಿಲ್ಲ. ಆ ಜ್ವಾಲೆಯು ಇತರ ದ್ವೀಪಗಳ ಪ್ರಕಾಶಕ್ಕೆ ಕಾರಣವಾಗುವುದು. ಈ ದೃಷ್ಟಾಂತದಲ್ಲಿ ಬಿಂಬರೂಪಿ ಶ್ರೀ ಪರಮಾತ್ಮನು ಮೂಲ ದೀಪದ ಜ್ವಾಲೆ ಇದ್ದಂತೆ. ನಮ್ಮ ಶರೀರವೆಂಬುದೇ ಪಟ್ಟಣ, ಅಜ್ಞಾನವೆಂಬುದೇ ಅಂಗಡಿಯನ್ನು ಆವರಿಸಿರುವ ಕತ್ತಲೆ. ಇಂದ್ರಿಯಗಳ ದ್ವಾರ ಜೀವನು ಅನುಭವಿಸುವ ವಿಷಯಗಳೇ ವ್ಯಾಪಾರದ ಸರಕುಗಳು. ಜೀವನು ಮೂಲೇಶ ನಾಮಕ ಬಿಂಬನ ಅಡಿದಾವರೆಗಳಲ್ಲಿದ್ದು ಆಶ್ರಯ ಹೊಂದಿ ಸಾಧನ ಶರೀರವೆನಿಸಿದ ಈ ಸ್ಥೂಲ ದೇಹಗತ ಇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತನಾಗಿದ್ದಾನೆ. ಮೂಲರೂಪಿ ಬಿಂಬನು ಪ್ರಕಾಶತೋ ವ್ಯಾಪ್ತನಾದ ಜೀವನಲ್ಲಿ ಅಂಶರೂಪಗಳಿಂದ ವಿದ್ಯಮಾನನಾಗಿದ್ದಾನೆ. ಬಿಂಬನು ಅಂಶರೂಪ. ದೇಹಗತ ಇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತನಾದ ಜೀವನಲ್ಲಿ ಪ್ರೇರಕನಾಗಿರುವ ಬಿಂಬನು ಅಂಶರೂಪಗಳಿಂದ ಇದ್ದಾನೆ. ಶ್ರೀ ಪರಮಾತ್ಮನ ಅಂಶಿ ರೂಪಗಳಿಗೆ ಪರಸ್ಪರ ಭೇದವಿಲ್ಲ. ಈ ದೃಷ್ಟಾಂತದಲ್ಲಿ ವ್ಯಾಪಾರದ ಸರಕುಗಳನ್ನು ಮಾರುವ ವರ್ತಕನೇ ಜೀವನು. ಸರಕುಗಳು ಶಬ್ದಾದಿ ವಿಷಯಗಳು. ಅವುಗಳ ಅನುಭವವನ್ನು ಇಂದ್ರಿಯಗಳ ದ್ವಾರ, ಇಂದ್ರಿಯಾಭಿಮಾನಿ ದೇವತೆಗಳ ದ್ವಾರ ವರ್ತಕನಾದ ಜೀವನಿಗೆ ತಂದುಕೊಡುವುದರಿಂದ ಬಿಂಬನು ದೀಪ ಸದೃಶನು. ಸೌಪರ್ಣಿಯು ಗರುಡದೇವರ ಪತ್ನಿ. ಸೌಪರ್ಣಿಪತಿಯಾದ ಗರುಡನ ಹೆಗಲ ಮೇಲೆ ಕುಳಿತು ಸಂಚರಿಸುವ ಶ್ರೀಹರಿಯು ಸೌಪರ್ಣಿ ವರಹನು. ಅಂತಹ ಸೌಪರ್ಣಿ ವರಹನು ಸರ್ವಸ್ಥಳಗಳಲ್ಲಿ, ಸರ್ವಾವಸ್ಥೆಗಳಲ್ಲಿ, ಸರ್ವದೇಶ ಕಾಲಾದಿಗಳಲ್ಲಿ ಆಯಾಯ ಅಧಿಷ್ಠಾನಗಳ ಹೆಸರಿನಿಂದಲೇ ತದ್ರೂಪ ತದಾಕಾರನಾಗಿ ವ್ಯಾಪಿಸಿದ್ದಾನೆ. ಸರ್ವತ್ರ ವ್ಯಾಪಕನ ಮಹಿಮಾತಿಶಯಗಳು ಅಪರಿಮಿತ, ಅಗಣಿತ. ಅವನ ಯಥೇಷ್ಟ ಮಹಿಮೆಗಳನ್ನು ಯಾರೂ ಸಾಕಲ್ಯೇನ ಅರಿಯರು. ತಾನು ತನ್ನ ಇರವನ್ನು ತಿಳಿಸದೆ ಮಹಿಮೆಗಳನ್ನು ತೋರ್ಪನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.